ಇವಳೆ ಇವಳೆ ಎಲ್ಲಿದೆಯೇ? ಬಾರಿ ಇಲ್ಲಿ ವರಿಕೆ. ಇವಳೆ ಸರೋಜಮ್ಮ, ಸರೋಜಮ್ಮ, ಬಾರಮ್ಮ ಇಲ್ಲಿ, ವರಿಕ್ ಬಾರಮ್ಮ ಇಲ್ಲಿ. ಯಾಕೆ ಮಾಮ ಹಿಂಗ್ ಕೂತ್ಕೊಂತಿದ್ಯಾ? ಯಾಕೆ ಮಾಮ? ಯಾಕೆ ಏನಾಯ್ತು? ಹಾ, ಏನ್ ಟೀಗಿ ಏನಾರು ಇಟ್ಕೊಡ್ಬೇಕಿತ್ತೇನ ಮಾಮ? ಹಾ, ಯಾಕೆ ಮಾಮ? ಟೀ ಏನು ಬೇಡ ಕಣಮ್ಮ. ಟೀ ಏನು ಬೇಡ, ಇವಾಗಿಂದು ನಾನು ಅಂಗಡಿಲಿ ಕುಡ್ಕೊಂಬಂದೆ. ನಿಮ್ಮ ಅತ್ತೆ ಎತ್ಲಾಗ ಹೋಯ್ತು. ಇಲ್ವೇನಮ್ಮ? ಗೌರಾಜಿ ಇಲ್ವಾ? ಇಲ್ಲ ಕಣ್ಮಮ್ಮ, ಅತ್ತೆ ಇಲ್ಲ. ಅತ್ತೆ ಇವಾಗಿನ ಹೊಲ್ತಾ ಹೋಯ್ತು. ಹೊಲ್ತಾ ಹೋಗ್ಬಿಟ್ಟು ಹಸ್ಗಳ್ನೆಲ್ಲ ನೀರ್ ಕೊಡ್ತಿ, ಒಂಚೂರು ನೆರಳಿ ಕಟ್ಟಾಕ್ ಬರ್ತೀನಂತ ಹೋಯ್ತು ಕಣ್ಮಮ್ಮ. ಯಾಕೆ ಏನಾಯ್ತು? ಯಾಕೆ ಮಾಮ ಇವಾಗ ಅತ್ತೆ? ಏನಿಲ್ಲ ಕಣಮ್ಮ, ನಾನೊಂಚೂರು ತಿಪ್ಟೂರಿಗೆ ಹೋಗಿ ಬರ್ತಿದ್ದೆ ಟೌನಿಗೆ. ಅದಕ್ಕೆ ನಿಮ್ಮ ಅತ್ತೆಗೆ ಹೇಳ್ಬಿಡಮ್ಮ ಹಂಗೆ. ಬಂದು ಹುಡ್ಕಾಳು, ಎಲ್ಲೋಗ್ತೀಯ ಅಜ್ಜ ಹಂಗೆ ಹಿಂಗೆ ಅಂತ ಬೈತಿರ್ತಾಳೆ. ಮತ್ತು ಹುಡುಗಿ ಹಿಡ್ಕಾಳು ಟೌನಿಗೆ ಹೋಯ್ತು ಅಂತ ಹೇಳಮ್ಮ, ಕೇಳಿದ್ರೆ ಸರಿನಾ? ಅಲ್ಲ ಕಣ್ಮಮ್ಮ, ಇವಾಗ ಯಾಕೆ ಟೌನಿಗೆ? ಯಾಕೆ ಮಾಮ ಟೌನಿಗೆ ಹೋಗ್ತಿದ್ಯಾ? ತಿಪ್ಟೂರಿಗೆ ಯಾಕೆ ಹೋಗ್ತಿದ್ಯಾ? ಏನ್ ಕೆಲಸ ಆಯ್ತು ಮಾಮ ಇವಾಗ? ಈ ಬಿಸ್ಲಲ್ಲಿ ಹೋಗ್ತಿದ್ಯಲ್ಲ, ಅದೇ ಒತ್ತಿ ಮುಂಚೆನೇ ಹೋಗೋದಲ್ವಾ? ಎಲೇ ಯಾತ್ಗೂ ಇಲ್ಲ ಕಣಮ್ಮ. ಒಂಚೂರು ಪೆನ್ಷನ್ ದುಡ್ಡು ಬಂದಾವೆ, ಪೆನ್ಷನ್ ದುಡ್ಡು ಬಿಡಿಸ್ಕೊಂಡು ಹಂಗೇನೇನೆ ನಿಮ್ಮ ಅತ್ತೆ ನಾವು BP ಮಾತ್ರೆ ಖಾಲಿ ಆಗಿಬಿಟ್ಟಾವೆ. ಅವನು ಇನ್ನೊಂದು 2-3 ಏನೋ ಇದಾವೆ ಅಷ್ಟೇನೆ. ಅವು ಕಾರು ಹೋಗಿ ಬರ್ಬೇಕಿತ್ತು ತಗೊಂಬರಕ್ಕೆ. ಹೋಗಿ BP ಮಾತ್ರೆನೂ ತಗೊಂಡು ಹಂಗೇನೇನೆ 1-2 ಕೋಳಿ ಕಟ್ ಮಾಡಿಸ್ಕೊಂಬರ್ತೀನಿ ಕಣಮ್ಮ. ಕೋಳಿ ಸಾಂಬಾರು ಮಾಡು, ಸರಿನಾ? ಅಲ್ಲೇ ಭಾಳ ದಿವಸ ಆಯ್ತು ತಿಂದು, ಬಾಯೆಲ್ಲ ಸಪ್ಪೆ ಆಗ್ಬಿಟ್ಟಾವೆ. ಒಂಚೂರು ಖಾರಾಗಿರ ರುಬ್ಕೊಂಡಿರು, ಬರ್ತೀನಿ ನಾನು ಬಿರ್ನೆ. ಅಲ್ಲ ಕಣಮ್ಮ, ಇವಾಗ ಯಾಕೆ ಕೋಳಿ ಸುಮ್ನಿರು, ಇವಾಗ ಏನು ಬೇಡ. ಭಾನುವಾರ ಏನಾದ್ರು ತಗೊಂಬಂದ್ರೆ ಆಗುತ್ತೆ. ದುಡ್ಡಿಲ್ಲ ಏನಿಲ್ಲ ಅಂತಿದ್ಯಾ? ಸುಮ್ನಿರು. ಹೊಲ ಗೇಸಕ್ಕೂ ತೋಟ ಗೇಸಕ್ಕೆಲ್ಲ ದುಡ್ಡಿಲ್ಲ ಅಂತ ಹೇಳ್ತಿದ್ದೆ. ಇವಾಗ ನೋಡಿದ್ರೆ ಕೋಳಿ ತರ್ತೀನಿ ಅಂತಿದ್ಯಾ? ಬೇಡ ಕಣಮ್ಮ, ಏನು ಬೇಡ. ಹೋಗಿ BP ಮಾತ್ರೆ ತಗೊಂಡು ದುಡ್ಡು ಬಿಡಿಸ್ಕೊಂಡು ಬಾವಾಗ ಸುಮ್ನೆ. ಅಲ್ಲ ಕಣಮ್ಮ, ನೀನು ಚೆನ್ನಾಗಿ ಮಾತಾಡ್ತೀಯ ನೀನು. ಅಲ್ಲ ಕಣಮ್ಮ, ದುಡಿತಿರೋದೇ ತಿನ್ನಕ್ಕಂತೆ ಅಂತದ್ರಲ್ಲಿ ನೀನು ಏನು ಬೇಡ ಅಂದ್ರೆ ಸರಿ ಆಗುತ್ತೇನಮ್ಮ? ಸಾಯೋವರೆಗೂ ಭಂಗ ಇದ್ದಿದ್ದೆ, ಅದಕ್ಕಂತ ಏನು ತಿಂದಂಗಿರಕ್ಕಾಗುತ್ತಾ? ಸುಮ್ಮನೆ ಕಾರಾಗಿರ ರೆಡಿ ಮಾಡ್ಕೊಂಡಿರು. ನಿಮ್ಮ ಅತ್ತೆಗೆ ಹೇಳು, ಭಾಳ ಚೆನ್ನಾಗಿ ಮಾಡ್ತಾಳೆ. ನಿಮ್ಮ ಅತ್ತೆಗೆ ಹೇಳಿರು, ಸರಿನಾ? ಅಲ್ಲ ಕಣಮ್ಮ, ಕೋಳಿ ಯಾವುದು ಫಾರಂ ಕಟ್ ಮಾಡಿಸ್ಕೊಂಬರಲ್ಲ, ಬೈಲರ್ ಕಟ್ ಮಾಡಿಸ್ಕೊಂಬರಣ? ಯಾವ್ದು ತಿಂತೀರಮ್ಮ? ಸರಿ ಕಣ್ಮಮ್ಮ, ಆಯ್ತು ತಗೊಂಬರುವಂತೆ. ಒಂದು ಕೆಲಸ ಮಾಡಮ್ಮ, ಫಾರಂ ಕೋಳಿನೂ ಕಟ್ ಮಾಡಿಸ್ಕೊಂಬ, ಬೈಲರು ಕಟ್ ಮಾಡಿಸ್ಕೊಂಬ. ಆ ಹುಡುಗ ತಿನ್ನಲ್ಲ ನೋಡು. ಆ ಹುಡುಗ ಫಾರಂ ಕೋಳಿ ತಿನ್ನಲ್ಲ, ಅದಕ್ಕೆ ಬೈಲರ್ ಕೋಳಿದೂ ಕಟ್ ಮಾಡಿಸ್ಕೊಂಬರ್ಮಮ್ಮ. ಹಂಗೆ ನೆನೆ ಒಂಚೂರು ಸಾಂಬಾರು ಮಾಡೋಣ ಫಾರಂ ಕೋಳಿದು, ಬೈಲರ್ ಕೋಳಿದು ಅವನಿಗೆ ಕಬಾಬ್ ಏನಾರ ಮಾಡ್ಕೊಡ್ತೀನಿ. ತಗೊಂಬರ್ಮಮ್ಮ ಬೇಗನೆ. ಸರಿ ಕಣಮ್ಮ, ಆಯಿತು. ಬೀರ್ನೆ ಹೋಗಿ ಬರ್ತೀನಿ. ತಿರ್ಗಾ ಬಿಸಿಲಾದ್ರೆ ಮತ್ತೆ ನನಗೂ ಅಲ್ಲಿ ಬ್ಯಾಂಕ್ ಹತ್ರ ಹೋಗಕ್ಕೆ ನಡ್ಕೊಂಡು ಹೋಗ್ಬೇಕು, ಹಿಂಸೆ ಆಗುತ್ತೆ ಮತ್ತೆ. ಬೇಗ ಹೋಗಿ ಬಿರ್ನೆ ಬರ್ತೀನಿ, ಬರೋಣ ನಾನು. ಹ್ಞೂ ಸರಿ ಕಣ್ಮಮ್ಮ, ಆಯ್ತು. ಹೋಗ್ ಬಾ. ಇದೇನು ಮಾಮ, ಎಲ್ಲಿ ಹೋಗ್ತಿದ್ಯಾ ಬೆಳಗ್ಗೆನೆ? ಇತ್ಲ ಕಡೆ ಎಲ್ಲಿ ಹೋಗ್ತಿದ್ಯಾ ಮಾಮ? ನೇತ್ರಮ್ಮ, ಎಲ್ಲೂ ಇಲ್ಲ ಕಣಮ್ಮ, ಇಲ್ಲೇನೇನೆ ಒಂಚೂರು ತಿಪ್ಟೂರಿಗೆ ಹೋಗಿ ಬರ್ತಿದ್ದೀನಿ ಕಣಮ್ಮ. ಒಂಚೂರು ಬ್ಯಾಂಕ್ ತವ ಹೋಗಿ ಪೆನ್ಷನ್ ಬಿಡಿಸ್ಕೊಂಡು ಹಂಗೇನೆ ನಿಮ್ಮ ಅಜ್ಜಿ ನಾವು ಮಾತ್ರೆಗಳು ಖಾಲಿ ಆಗಿಬಿಟ್ಟವೆ. BP ಮಾತ್ರೆವೆಲ್ಲ ಖಾಲಿ ಆಗ್ಯಾವೆ. BP ಮಾತ್ರೆ, ಗ್ಯಾಸ್ಟ್ರಿಕಿನ ಮಾತ್ರೆ ಎಲ್ಲ ಅತ್ಲಾಗಿಂದಾನೆ ತಗೊಂಬರೋಣಂತ ಹೋಗ್ತಿದ್ದೀನಿ ಕಣಮ್ಮ. ಬಿರ್ಬಿರ್ನೆ ಹೋಗ್ತಿದ್ದೀನಿ, ಬಿಸಿಲಾದ್ರೆ ಮತ್ತೆ ತಿರ್ಗಾ ಹಿಂಸೆ ಆಗುತ್ತೆ. ಅದಕ್ಕತ್ಲಾಗಿ ಹಿಂಗೆ ಬರೋಣಂತ ಹೋಗ್ತಿದ್ದೀನಿ ಕಣಮ್ಮ. ಹಂಗೇನೆ ಬ್ಯಾಂಕ್ ಹತ್ರ ಬೇಗ ಹೋದ್ರೆ ಜನ ಜಾಸ್ತಿ ಇರಲ್ಲ, ಮೇಲೆ ಜಾಸ್ತಿ ಜನ ಆಗ್ಬಿಡ್ತಾರೆ, ಅದಕ್ಕೆ ಕಣಮ್ಮ. ಪರವಾಗಿಲ್ಲ ಕಣಮ್ಮ, ಹಂಗಾರೆ ಬ್ಯಾಂಕ್ ತಗ ಹೋಗ್ತಿದ್ಯಾನು? ಪೆನ್ಷನ್ ದುಡ್ಡು ಬಿಡಿಸ್ಕೊಂಬರಕ್ಕೆ. ಪರವಾಗಿಲ್ಲ ಕಣಮ್ಮ, ಹಂಗಾರೆ ಅತ್ಲಾಗಿ ನಾನೇ ಕೋಳಿ ಗಿಳಿ ಜೋರಾಗಿ ಕಟ್ ಮಾಡಿಸ್ಕೊಂಬರ್ತೀಯ ಇವತ್ತು? ಇವತ್ತು ಜೋರಾಗಿ ಮಾಡಿಸ್ತಿದ್ಯಾ ಹಂಗಾದ್ರೆ? ಕಣಮ್ಮ ನೇತ್ರಮ್ಮ, ನಾನು ಕೋಳಿ ತಿಂದು ಭಾಳ ದಿವಸ ಆಯ್ತು, ಅಲ್ಲಿ ತಿಂಗಳ ಹತ್ರ ಆಯ್ತು ಕಣಮ್ಮ. ನಿಮ್ಮ ಅಜ್ಜಿ ಬೇರೆ ಹುಷಾರಿರಲಿಲ್ಲ ನೋಡು, ಅದಕ್ಕೂ ಏನು ತಗೊಂಬಂದಿರಿಲ್ಲ. ಇವಾಗ ತಿನ್ನಂಗೆ ಆಗ್ಬಿಟ್ಟೈತೆ. ನಿಮ್ಮ ಅಜ್ಜಿಗೂ ತಗೊಂಬಾರಾಜ ಅಂತ ಹೇಳ್ತಿದ್ಲು, ಬಾಯೆಲ್ಲ ಸಪ್ಪೆ ಆಗ್ಬಿಟ್ಟೈತೆ ತಗೊಂಬಾರಾಜ ಅಂತ. ಹೋಗಿ ತಗೊಂಬರ್ತೀನಿ ಕಣಮ್ಮ, ಹಂಗೇನೆ ಪೆನ್ಷನ್ ದುಡ್ಡು ಬಿಡಿಸ್ಕೊಂಡು. ಸರಿ ಕಣಮ್ಮ, ಆಯ್ತು. ಬಿರ್ನೆ ಹೋಗ್ತೀನಿ, ಗೊತ್ತಾಗುತ್ತೆ ನನಗೆ. ಅಯ್ಯ, ಜೀವನ ಪೂರ್ತಿ ದುಡಿಯೋದಿದ್ದೇ ಇರುತ್ತೆ ಕಣ. ಹೋಗ್ ಮಾಮ, ತಗೊಂಬಂದು ಮಾಡ್ಕೊಂಡು ಚೆನ್ನಾಗಿ ತಿಂದ್ರಿ ಹೋಗ್ರಿ, ಏನೂ ಆಗಲ್ಲ, ಚೆನ್ನಾಗಿರ್ರಿ. ಸರಿ ಕಣಮ್ಮ, ಆಯ್ತು. ಹೋಗ್ಬಾ, ಬಿರ್ನೆ ಹೋಗ್ಬಾ. ಅರ್ಜೆಂಟ್ ಮಾಡ್ತಿದ್ಯಾ? ಹೋಗಿನ್ನು. ಏಯ್, ಯಾರು ಇಲ್ವೇಂದ್ರು ಅಂಗಡಿ ತವ? ಜಯಣ್ಣ, ಯಾರು ಇಲ್ವೇಂದ್ರು ಅಂಗಡಿಲಿ? ಎತ್ನಾಗ ಹೋದ್ನಪ್ಪ ಈ ಹುಡುಗ. ಯಾರು ಇಲ್ವಲ್ಲ ಅಂಗಡಿ ತವ? ಲೇ ರಂಗಾಜು, ಇಲ್ಲಿದ್ದೀನಿ ಬಂದೆ ತಡಿ. ಏನ್ ಅಪರೂಪಕ್ಕೆ ಬಂದ್ಬಿಟ್ಟೆ ಅಂಗಡಿ ತವ? ಏನ್ ಸಮಾಚಾರ? ಇದೇನಲ್ಲ ಜಯಪ್ಪ, ಎಲ್ಲೋಗಿದಲ್ಲ ಅಂಗಡಿ ಬಿಟ್ಟು? ಅವಾಗ್ಲಿಂದಾನೆ ಕೂತ್ಕೊಂತಿದ್ದೀನಿ, ಯಾರು ಇಲ್ವಲ್ಲ ಅಂಗಡಿ ತವ? ನಾನು ನೋಡೋವರೆಗೆ ನೋಡ್ಬಿಟ್ಟು ಇನ್ನೇ ಬೇರೆ ಅಂಗಡಿಗೆ ಹೋಗೋಣ ಅಂತ ಹೊಲ್ಟಿದ್ದೆ. ಇನ್ನೇನು ಅಷ್ಟ್ರಲ್ಲಿ ಬಂದೆ ಕಣಪ್ಪ ನೀನೆ. ಸುಮ್ನಿರಜ, ಏನಿಲ್ಲ. ಇವತ್ತು ಬೇರೆ ಗಿರಾಕಿಗಳಿಲ್ಲ, ಏನಿಲ್ಲ. ನನ್ಗೂ ಬೆಳಗಿಂದ ಕುಂತಿರ್ತಾವ, ಕೂತ್ಕೊಂಡು ಬೇಜಾರಾಗ್ತಿತ್ತು. ಅದಕ್ಕೆ ಹೋಗ್ಬಿಟ್ಟು ಪಕ್ಕದ ಅಂಗಡಿಲಿ ಹೋಗ್ಬಿಟ್ಟು ಟೀ ಕುಡಿತಾ ಕುಂತಿದ್ದೆ.
ಅಲ್ಲ ಇವಾಗಿನ್ನು ಎದ್ದೋದೆ ಇಷ್ಟೊತ್ತರ್ಗ ಇಲ್ಲೇ ಕುಂತಿದ್ದೆ, ಇವಾಗಿನ್ನು ಎದ್ದೋದೆ ಅಷ್ಟಲ್ಲಿ ನೀನು ಬಂದೆ ಅಷ್ಟೇ ಕಣಜ್ಜು, ಇನ್ನೇನಿಲ್ಲ. ನಡಿ. ಇನ್ನೇನು ಬಂದಲ್ಲ, ಯಾವ್ದು ಬೇಕು ಕೋಳಿ? ಬೈಲರ್ ಬೇಕಾ ಫಾರಂ ಬೇಕಾ? ಯಾವ್ದು ಬೇಕಾ ಜಾ? ನನಗೆ ಫಾರಂ ಕೋಳಿ ಬೇಕಿತ್ತು ಕಣೋ, ಫಾರಮ್ಮು ಬೇಕಿತ್ತು, ಬೈಲರು ಬೇಕಿತ್ತು. ಹೆಂಗೈತ್ಲ ರೇಟು? ಹೆಂಗೈತೆ ರೇಟು? ರೇಟ್ ಇರ್ಲಿ ಹೋಗಜ, ಯಾವ್ದು ಬೇಕಾ ತಗ, ಕೋಳಿ ಆರ್ಸ್ ಬಾ ನೋಡಿ. ಯಾವ್ದು ಬೇಕು ಕಟ್ ಮಾಡ್ಕೊಡ್ತೀನಿ, ರೇಟ್ ಆಮೇಲೆ ನೋಡಿ ಹೆಚ್ಚು ಕಮ್ಮಿ ಹಾಕ್ಕೊಟ್ರೆ ಆಗುತ್ತೆ ಬಾ. ಹೇಳಲ್ಲ ಪಾಪ ನನಗೆ ಬೈಲರ್ ಕೋಳಿನೂ ಬೇಕು, ಫಾರಂ ಕೋಳಿನೂ ಬೇಕು. ನೋಡಿ ಹಾಕ್ಕೊಡಪ್ಪ, ನೋಡಿ ಚೆನ್ನಾಗಿರೋ ನೋಡಿ ಹಾಕ್ಕೊಡು. ಬೈಲರ್ ಕೋಳಿ ಒಂದು ಎರಡು ಕಾಲು ಬರೋವಂಥದ್ದು ನೋಡು. ಫಾರಂ ಕೋಳಿನೂ ನೋಡ, ಫಾರಂ ಕೋಳಿನೂ ಒಂದು ಎರಡು ಕಾಲು ಬರೋವಂಥದ್ದು ಯಾವ್ದಾರು ಒಂದಿದ್ರೆ ಸಾಕಣ ನೋಡು. ಅಲ್ಲ ಕಣಜ, ನೀನು ಚೆನ್ನಾಗಿ ಹೇಳ್ತೀಯ ನೀನು. ಬೈಲರ್ ಕೋಳಿ ಬೇಕಾದ್ರೆ 3 kg ಹೇಳು, ನಾನು ತಕ್ಕೊಡ್ತೀನಿ. ಫಾರಂ ಕೋಳಿ ಎಲ್ಲ ಜೋ 2 kg ಇಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟು. ನಿನಗೆ 2 kg ಬೇಕಿದ್ದಿದ್ರೆ ಇನ್ನೊಂಚೂರು ಬೇಗ ಬಂದಿದ್ರೆ ನೋಡಪ್ಪ, 2 kg ಸಿಕ್ತಿತ್ತು, ಎಲ್ಲ ಖಾಲಿ ಆಗ್ಬಿಟ್ಟವೆ. ಅಮ್ಮಮ್ಮ ಅಂದ್ರೆ ನೋಡು 1.25 kg ಇದಾವೆ ಫಾರಂ ಕೋಳಿಲಿ. ಇದ್ರೆ ನೋಡು, ಆರಿಸ್ತೀನಿ, ನೋಡ್ತೀನಿ, ಇದ್ರೆ ಮಾತ್ರ ಕೊಡ್ತೀನಿ. ಇಲ್ಲ ಅಂದ್ರೆ ಎಲ್ಲಾನು 1.5 1.600 ಹಂಗೆ ಬರ್ತವೆ, ಕಟ್ ಮಾಡ್ಕೊಡ್ತೀನಿ, ಸರಿನಾ? ಹ್ಞೂ ಸರಿ ಕಣಪ್ಪ, ಆಯಿತು. ನೋಡ್ಲ ಪಾಪ, ಚೆನ್ನಾಗಿರೋದು ನೆಣವಾಗಿರೋ ಕೋಳಿ ಹಾಕೋ ಮತ್ತೆ ಎಂತೆಂಥದ್ದು ಹಾಕ್ಬಿಟ್ಟಿಯ ನೋಡಿ, ಇವಾಗಲೇ ಹೇಳ್ತಿದ್ದೀನಿ ಮತ್ತೆ. ನೋಡ್ದೇನೆ ಇವಜ್ಜ ಮಾತಾಡೋದು ಅಲ್ಕಣಜ್ಜ, ಯಾವತ್ತಾದ್ರೂ ನಿನ್ಗೆ ಎಂತೆಂಥದ್ದು ಕೋಳಿ ಹಾಕ್ಕೊಟ್ಟು ಕಳ್ಸಿನ? ನೀನು ಚೆನ್ನಾಗಿ ಮಾತಾಡ್ತೀಯ ನೀನು. ನೀನು ನಮ್ ರೆಗ್ಯುಲರ್ ಗಿರಾಕಿ, ನಿನ್ಗೆ ಎಂತ ಬೇಕು ಅಂತ ಕೋಳಿ ಹಾಕ್ಕೊಡಕ್ಕಾಗುತ್ತೇನಜ್ಜ? ನೋಡು ಹೆಂಗಿರುತ್ತೆ, ತಿನ್ ನೋಡಿ, ಇವತ್ತು ಕಟ್ ಮಾಡ್ಕೊಡ್ತೀನಿ ಕೋಳಿನ. ರೇಟ್ ಹೇಳು ಪಾಪ, ಹಂಗೆ ನಿನಗೆ ನಾನೊಂಚೂರು ಈರುಳ್ಳಿ ಬೆಳ್ಳುಳ್ಳಿ ಒಂಚೂರು ಸೌತೆಕಾಯಿ ಎಲ್ಲ ತಗೊಂಬರ್ಬೇಕು. ನೀನು ರೇಟ್ ಹೇಳ, ಅದೇನು ರೇಟ್ ಐತೆ ಹೇಳಿದ್ರೆ ಕರೆಕ್ಟಾಗಿ ನಾನು ಒಂಚೂರು ಅದು ಇದು ತಗೊಂಬರಕ್ಕೆ ಸರಿ ಆಗುತ್ತೆ. ನನ್ನ ಹತ್ರ ದುಡ್ಡು ಬೇರೆ ಕಡಿಮೆ ಐತೆ. ರೇಟ್ ಹೇಳ ಪಾಪ, ಅಷ್ಟು ಎಷ್ಟಾಗುತ್ತೆ ದುಡ್ಡು ಅಂತ ಹೇಳೋ. ಈಗಳಜ್ಜ, ಬೈಲರ್ ಕೋಳಿ ಬಂದ್ಬಿಟ್ಟು 160 ರೂಪಾಯಿ kg ಐತೆ, ಫಾರಂ ಬಂದ್ಬಿಟ್ಟು 140 ರೂಪಾಯಿ kg ಐತೆ. ಬೇಕಾದ್ರೆ ಕ್ಲೀನಿಂಗ್ ಚಾರ್ಜು ನೋಡಿ ಹೆಚ್ಚು ಕಮ್ಮಿ ಹಾಕ್ಕೊಡ್ತೀನಿ. ನೋಡಿ ಹೋಗಿ ಹಾಕ್ಕೊಡ್ತೀನಿ, ಸರಿನಾ? ಇದೇನ್ಲ ಪಾಪ ಹಿಂಗ್ ಮಾತಾಡ್ತೀಯ? ಅಲ್ವಲೋ, ನಾವೇನೋ ಪರಿಚಯದಸ್ತವನು ಗೊತ್ತಿರೋನಂತ ಬಂದ್ರೆ ನೀನು ಎಲ್ಲಾರ್ಗೆ ಹೇಳಂಗೆ ರೇಟ್ ಹೇಳ್ತೀಯಲ್ಲ ಪಾಪ. ಪರವಾಗಿಲ್ಕಣೋ ನೀನು ಅಂತಾರ ಅಲ್ವಲೋ. ನಮ್ಮೂರಲ್ಲೇನೆ 150 ರೂಪಾಯಿ kg ಹಂಗೆ ಕಟ್ ಮಾಡ್ಕೊಡ್ತಿದ್ದಾರೆ ಅಂತದ್ರಲ್ಲಿ ನೀನು ನೋಡಿದ್ರೆ ಇಲ್ಲಿ ಟೌನಿಗೆ ಬಂದ್ಬಿಟ್ಟು ನಾನು ಇಲ್ಲಿ ಕೇಳಿದ್ರೆ ಈ ಪಾಟಿ ರೇಟ್ ಹೇಳ್ತೀಯಲ್ಲ, ಅಂಗಡಿ ತಾವ್ ಬಂದು ತಗೊಂಡೋದ್ರು ಪರವಾಗಿಲ್ಲ ಕಣೋ ನೀನು ಅಂತಾರ. ಕಣಜ್ಜೋ, ಇದ್ಯಾಕೆ ಹಿಂಗ್ ಕೋಪ ಮಾಡ್ಕೊಂತೀಯ? ನಾನು ರೇಟ್ ಹೇಳಿದ್ದು ಇದೇ ರೇಟ್, ನಿನಗೇನು ಹಾಕ್ಕೊಡ್ತೀನ? ಅಯ್ಯೋ ಅಯ್ಯೋ ಅಯ್ಯೋ, ಇವಜ್ಜು ಹೆಂಗಾಡುತ್ತೆ ಅಲ್ಕಣಜ್ಜೋ. ಈಗ 160 ರೂಪಾಯಿ ಅಂದ ತಕ್ಷಣ ನೀನು 160 ರೂಪಾಯಿ kg ಹಂಗೆ ಹಾಕ್ಕೊಡ್ತೀನ ನಾನು ಯಾವತ್ತಾದ್ರೂ? ಹೆಚ್ಚು ಕಮ್ಮಿ ಹಾಕ್ಕೊಡ್ತೀನಿ ಹೋಗು. ಇದೊಂದು 150 ರೂಪಾಯಿ ನಂಗೆ, ಅದೊಂದು 130 ರೂಪಾಯಿ ನಂಗೆ ಹಾಕ್ಕೊಡ್ತೀನಿ. ಅದಕ್ಕೆ ಯಾಕಂಗೆ ಆಡ್ತೀಯ? ಕ್ಲೀನಿಂಗ್ ಚಾರ್ಜ್ ಎಲ್ಲ ಬಿಡ್ತೀನಿ ಹೋಗು. ಸರ್ಕಣಜ ಆಯ್ತು, ಒಂದು ಕೆಲಸ ಮಾಡು. ಏನಾರ ಕೆಲಸ ಇದ್ರೆ ಹೋಗಿ ಟೌನಲ್ಲಿ ಏನಾರ ಮುಗಿಸ್ಕೊಂಬ ಹೋಗು, ನಾನು ಕಟ್ ಮಾಡಿ ಇಟ್ಟಿರ್ತೀನಿ, ಹೋಗಿ ಏನಾರು ನೀ ಇದ್ರೆ ತಗೊಂಬ. ಎಲೆ ಮೂಕಳ್ಳ ಪಾಪ, ನಾನು ಒಂಚೂರು ಟೌನಲ್ಲಿ ಕೆಲಸ ಐತೆ. ಒಂಚೂರು ಈರುಳ್ಳಿ ಬೆಳ್ಳುಳ್ಳಿ ಹಂಗೇನೆ 1-2 ಸೌತೆಕಾಯಿ ಎಲ್ಲ ತಗೊಂಬರ್ಬೇಕು, ಹೋಗಿ ತಗೊಂಬರ್ತೀನಿ. ಅಷ್ಟ್ರಲ್ಲಿ ಕಟ್ ಮಾಡಿರು. ಅಲ್ಲೇ ಪಾಪ, ಇನ್ನೊಂದು ಕಣೋ, ಹೋದ್ಸಲಿ ಕಟ್ ಮಾಡ್ದಂಗೆ ದೊಡ್ಡ ಪೀಸ್ ಕಟ್ ಮಾಡ್ಬೇಡ ಕಣೋ. ನೋಡಿ ಮೀಡಿಯಮ್ ಆಗಿ ಇರ್ಲಿ, ಸರಿನಾ? ಮತ್ತೆ ಏನಿದ್ರು ಖಾರ ಇಳಿಯಲ್ಲ ನೋಡು. ದೊಡ್ಡ ಪೀಸ್ ಕಟ್ ಮಾಡಿದ್ರೆ ಖಾರ ಇಳಿಯಲ್ಲ. ಇವಾಗಲೇ ಹೇಳ್ತೀನಿ ನೋಡಪ್ಪ ಮತ್ತೆ. ಹ್ಞೂ ಸರ್ಕಣಜ ಆಯ್ತು ಹೋಗು. ಕರೆಕ್ಟಾಗಿ ನೋಡಿ ಮೀಡಿಯಮ್ ಆಗಿ ಕಟ್ ಮಾಡಿರ್ತೀನಿ, ಹೋಗಿ ಕೆಲಸ ಮುಗಿಸ್ಕೊಂಬ ಹೋಗು. ಎಲ್ಲ ಪಾಪ ಕಟ್ ಮಾಡಿ ಆಯ್ತೇನಾ? ಊರಿಗೆ ಹೋಗ್ಬೇಕು, ತಗೊಂಬರ್ಲ, ಇಲ್ಲಿ ಒತ್ತಾಯ್ತು. ತಗೊಳಜು, ನಿಂದ ಆಗ್ಲೇನೆ ಆಯ್ತು, ಆಗಿ ಬೇರೆಯವ್ರದೆಲ್ಲ ಕಟ್ ಮಾಡ್ತಿದ್ದೀನಿ, ನೀನೇನೇನೆ ಲೇಟ್ ಮಾಡ್ಕೊಂಡ್ಬಿಟ್ಟು ಈಗ ಬಿರ್ಬಿರ್ನೆ ತಗೊಂಬಾರ್ಲ ಅಂದ್ರೆ ತಗ. ಆಯ್ತು, ರೇಟ್ ಹೇಳಪ್ಪ, ಎಷ್ಟಾಯ್ತು ಹೇಳು. ನಿನ್ ದುಡ್ಡು ಎಷ್ಟು ಹೇಳಪ್ಪ, ಬಿರ್ನೆ ಕೊಟ್ಟು ಹೋಗ್ತೀನಿ ಅತ್ಲಾಗಿ. ಈಗಳಜ್ಜ, ಟೋಟಲ್ ಆಗಿ 2 ಕೋಳಿಯಿಂದ 500, 140, 560 ಕೊಡಜ್ಜ. 560 ಕೊಡು ಸಾಕು, ಕರೆಕ್ಟ್ ಆಗುತ್ತೆ. ಅಲ್ಲಿ ಲೆಕ್ಕ ಸರಿ ಆಗುತ್ತೆ. ಫಾರಂ ಕೋಳಿ 2 kg, ಬೈಲರು ಎಲ್ಲ ಸೇರಿ 560 ರೂಪಾಯಿ ಕೊಡಜ್ಜ. ನಾನು ಹಿಂಗೆ ಕ್ಲೀನಿಂಗ್ ಚಾರ್ಜ್ ಸ್ವಲ್ಪ ಬಿಟ್ಟಿದ್ದೀನಿ. 1 ಕೋಳಿದ್ ಮಾತ್ರ ತಗೊಂಡಿದ್ದೀನಿ, ಇನ್ನೊಂದು ಕೋಳಿದ್ ಮಾತ್ರ ಹಾಕಿರೋದಷ್ಟೇನೇನೆ. ಕೊಡು, 560 ರೂಪಾಯಿ ಆಗುತ್ತೆ. ನೀನೇನ್ಲ ಪಾಪ, ನೀನು ಹೇಳಿದ ರೇಟೇ ಕೊಟ್ಬಿಡಕ್ಕಾಗುತ್ತಾ? ತಗ 530 ರೂಪಾಯಿ ಕೊಡ್ತೀನಿ, ತಗ. ಅಜ್ಜ, ದೇವ್ರಾಣಿಗಳು ಇಲ್ಕಣಜ, ನನಗೆ ಲಾಸ್ ಆಗ್ಬಿಡುತ್ತೆ. ನೀನು ಬೇಜಾರು ಮಾಡ್ಕೋಬೇಡ. ನೀನು ಎಲ್ಲಾದ್ರಲ್ಲೂ ಬಿಟ್ಟು ಕ್ಲೀನಿಂಗ್ ಚಾರ್ಜ್ ಬಿಟ್ಟಿದ್ದೀನಿ. ತಿರ್ಗಾನು ನೀನು ಇದ್ರಲ್ಲೂ 30 ರೂಪಾಯಿ ಹಿಡಿದ್ಕೊಟ್ರೆ ನನಗೆ ಸಿಕ್ಕಾಬಟ್ಟೆ ಲಾಸ್ ಆಗುತ್ತೆ ಕಣಜ. ಏನೂ ಸಿಗಲ್ಲ ನೋಡಿ, ಇವಾಗಲೇ ಹೇಳ್ತಿದ್ದೀನಿ. ನೋಡಿ ಇನ್ನೊಂದು 10 ರೂಪಾಯಿ ಹಾಕ್ಕೊಡಜ, 540 ರೂಪಾಯಿ ಕೊಡು ಸಾಕು. ತಗೊಳ್ಳ ಪಾಪ, ನೀನಿನ್ನೆಲ್ಲಿ ಬಿಡ್ತೀಯಾ? ತಗ 540 ರೂಪಾಯಿ ಕೊಡ್ತೀನಿ, ತಗ. ಸರಿ ಕಳ್ಳ ಪಾಪ, ಆಯ್ತು, ಬರನೇನಾ? ಸರಿ ಕಣಜ, ಆಯ್ತು, ಹೋಗ್ಬಾ. ಪಾಪ, ಸುನಿಲಾ ಎಲ್ಲೋದ? ಬಾರ ಇಲ್ಲಿ ಸುನಿಲಾ. ಅಲ್ಲ ಕಣಜ,
ತಿಪ್ಟೂರಿಗೆ ಹೋಗಿ ಬರಕ್ಕೆ ಇಷ್ಟೊತ್ತು ಮಾಡ್ದೇನಜ ನೀನು ಮಂತವ ಸ್ಕೂಲೆಲ್ಲ ಕಟ್ ಹಾಕ್ಬಿಟ್ಟು ನೀನು ಹಿಂಗ್ ಹೋಗ್ಬಿಟ್ರೆ ಸರಿ ಆಗುತ್ತಾ ನೀನು ಬೆಳಿಗ್ಗೆ ಹೋಗೋದಲ್ವೇನಜ ನನ್ಗೆ ಅಲ್ಲೇ ಹೊಲ್ತಾಗ ಹೋಗಿದ್ದೀನಿ ಹಂಗೆ ಹೊಲ್ಟ್ ಬಿಟ್ಟಿಯಾ ಹೇಳ್ದಂಗೆ ಕೇಳ್ದಂಗೆ ಮಾತ್ರೆನಾರ ಕೊಟ್ಟು ಕಳಿಸ್ತಿದ್ನಲ್ಲ ಜೋ ಮಾತ್ರೆ ಶೀಟು ಮಾತ್ರೆನೂ ತಗೊಂಬಂದಿಲ್ಲ ಏನಿಲ್ಲ ಇನ್ನು 2-3 ಇದಾವ ಅಷ್ಟೇ ನೆನೆ. ಅಯ್ಯೋ 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 ನೋಡ್ದೇನೋ ಈ ಅಜ್ಜಿ ನಾವು ಹೆಂಗ್ ಮಾತಾಡುತ್ತೆ ಪರವಾಗಿಲ್ ಕಣೆ ನೀನು ಅಂತಾರ ಬೆಳಿಗ್ಗೆ ಹೋಗ್ಬಿಟ್ರೆ ತಕ್ಷಣ ಬರಕಾಗುತ್ತೇನೆ ಬ್ಯಾಂಕಲ್ಲೆಲ್ಲ ರಶ್ ಇತ್ತು ಸಿಕ್ಕಾಬಟ್ಟೆ ದುಡ್ಡು ಬಿಡಿಸ್ಕೊಂಬರೋದು ಒಂದ್ ಸ್ವಲ್ಪ ಒತ್ತಾಯ್ತು ಹಂಗೆ ನೆನೆ ಒಂಚೂರು ಕೋಳಿ ಕಟ್ ಮಾಡಿಸ್ಕೊಂಬರೋದು ಒತ್ತಾಯ್ತು ಇನ್ನೇನ್ ಸುಮ್ನಿರು BP ಮಾತ್ರನು ನಾನು ನಿನ್ ಶೀಟ್ ನಾವು ಆ ಹುಡುಗಿ ಹತ್ರ ಇಸ್ಕೊಂಡು BP ಮಾತ್ರ ತಗೊಂಬಂದಿದ್ದೀನಿ ಸುಮ್ನಿರು ಅದಕ್ಕೆ ಯಾಕೆ ಹಿಂಗ್ ಬಾಯ್ ಬಡ್ಕೊಂತಿದೀಯ ಬಿಸ್ತಲ್ ಬಂದಿನಿ ಒಂಚೂರು ನೀರ್ ಕುಡಿಯಕ್ ನೀರ್ ಗಿರಿ ಏನು ಕೊಡಂಗ ಅನ್ನಂಗಿಲ್ಲ ಅಲ್ಲೇ ಬರ್ತಾನೆ ಜಗಳಕಾಯಿ. ಅಲ್ಲ ಕಣಜ ಕೋಳಿ ಯಾಕಜ ಕಟ್ ಮಾಡಿಸ್ಕೊಂಬರಕ್ ಹೋದೆ ಈಗ ಮಾಡಕ್ ಕೆಲ್ಸ ಇಲ್ದಂಗೆ ನೀನ್ ಸರಿಯಾದ ನೀನು ಒಂಥರ ದೊಡ್ಡ ಕೈಯಲ್ಲಿ ಸಿಕ್ಬಿಟ್ರೆ ಆಯ್ತು ಏನೇನೋ ಅಧ್ವಾನ ಮಾಡ್ತಿರ್ತೀಯ ನೀನು ಅಲ್ ಕಣಜು ಇನ್ನು ಹೊಲ ಗೇಸಿಲ್ಲ ಅಂತಿದ್ಯಾ ಅದು ಇದು ಮಾಡಿಲ್ಲ ಅಂತಿದ್ಯಾ ಇವ ಮುಂದಿನ ವಾರ ತಗೊಂಬಂದಿದ್ರೆ ಆಗ್ತಿರಲ್ವಾ ಇವಾಗ ಯಾಕಜ ತರಕ್ ಹೋದೆ ನೀನು ಅಯ್ಯೋ ಅಯ್ಯೋ ನೋಡ್ದೇನೋ ಈ ಅಜ್ಜಿನ ಮಾತಾಡ್ತಿರೋದ್ ನೋಡು ಅಲ್ಕಣೆ ಮೊನ್ನೆಯಿಂದನೂ ಹೊಲದಲ್ಲಿ ಜ್ವರ ಬಂದು ಬಾಯೆಲ್ಲ ಸಪ್ಪೆ ಆಗ್ಬಿಟ್ಟವೆ ಕೋಳಿ ಬಾಳೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ತಿನ್ನಕ್ಕೆ ಹಂಗೆ ಹಿಂಗೆ ಅಂತ ಮಾತಾಡಿದ್ರೆ ನಾನೇ ಕೇಳಿಸ್ಕೊಂಡಿದ್ದೀನಿ ಅಲ್ಲೇ ತಿರ್ಗಾ ಇವಾಗ ನೋಡಿದ್ರೆ ನೀ ಹಿಂಗ್ ಮಾತಾಡ್ತಿದ್ಯಾ ಪರವಾಗಿಲ್ ಕಣೆ ನೀನು ಅಂತಾರ. ಸರ್ ಕಣಜ ಆಯ್ತು ಸುಮ್ನೆ ಬಾಯಿ ಮಾತಿಗಂದೆ ಅಷ್ಟೇನೇನೆ ನನಗೂ ಬಾಳ ದಿವಸ ಆಯ್ತು ಅಲ್ಲೇ 1 ತಿಂಗಳ ಹತ್ರ ಆಯ್ತು ತಿನ್ನಂಗಾಗಿತ್ತು ತಗೊಂಬ ನೋಡ್ ಚೆನ್ನಾಗ್ ಮಾಡೋಣ. ಅಲ್ಲ ಕಣಜ ಯಾವ್ದು ಇವು ಗಟ್ಟಿ ಮಾಂಸದವ್ ತಗೊಂಬಂದಿಯಾ ಇಲ್ಲ ಇವು ಮೆತ್ನಾಗಿರ್ತಾವಲ್ಲ ಜೋ ಬಾಯ್ಲರ್ ಕೋಳಿ ಇವು ತಗೊಂಬಂದಿಯಾ ಯಾವ್ದು ಕಟ್ ಮಾಡಿಸ್ಕೊಂಬಂದಿಯಾ ಜ ಸರೋಜಮ್ಮಂಗ್ ಕೇಳ್ದೆ ಕಣೆ ಹೋಗ್ಬೇಕಾದ್ರೆ ನೀನ್ ಕೇಳ್ದೆ ಬಾಯ್ಲರ್ ಕೋಳಿನೂ ಫಾರಂ ಕೋಳಿ 2 ಕಟ್ ಮಾಡಿಸ್ಕೊಂಬಾರ ಮಾಮ ಹುಡುಗ ಫಾರಂ ಕೋಳಿ ತಿನ್ನಲ್ಲ ಅಂತ ಹೇಳಿದ್ಲು ಏನಾರ ಮಾಡ್ಕೊಡ್ತೀನಿ ಸಾಂಬಾರಿಂದ ತಿನ್ನಲ್ಲ ಅವನು ಕಬಾಬು ಬಿರಿಯಾನಿನೋ ಏನೋ ಮಾಡ್ಕೊಡ್ತೀನಿ ತಗೊಂಬರ ಮಾಮ ಅಂತು ಅದಕ್ಕೆ ಬಾಯ್ಲರ್ ಕೋಳಿನೂ 1-2 kg ಕಟ್ ಮಾಡಿಸ್ಕೊಂಬಂದಿದ್ದೀನಿ ಅದೇನ್ ನೋಡ್ ಮಾಡು ಇದ್ರದ್ದು ಸಾಂಬಾರ್ ಮಾಡಿ ಫಾರಂ ಕೋಳಿದು ನಾನಿನ್ನೇನು ಬಾಯ್ಲರ್ ಕೋಳಿ ತಿನ್ನಲ್ಲ ಫಾರಂ ಕೋಳಿದ್ ಮಾಡು ಸರಿನಾ. ಎಲ್ಲೋಗಿದ್ದೆ ತಾತ ಕಾಣ್ತಿರಲ್ಲ ನಾನ್ ಸ್ಕೂಲಿಂದ ಬಂದು ನಿನಗೆ ಹುಡ್ಕಾಡ್ದೆ ಎಲ್ಲೂ ಸಿಗ್ಲಿಲ್ಲ ಎಲ್ಲೋಗಿದ್ದೆ ಲೇ ಪಾಪ ಎಲ್ಲೂ ಇಲ್ಲ ಕಣ ನಾನೊಂಚೂರು ತಿಪ್ಟೂರಿಗೆ ಹೋಗಿದ್ದೆ ನನ್ಗೊಂಚೂರು ಕೆಲಸ ಇತ್ತು ಅದಕ್ಕೆ ಕೆಲಸ ಮುಗಿಸ್ಕೊಂಬರಕ್ಕೆ ತಿಪ್ಟೂರಿಗೆ ಹೋಗಿದ್ದೆ ಕಣ ಯಾಕೆ ನನಗೆ ಹುಡ್ಕಾಡ್ದೆ ಅಲ್ಲೇ ಯಾವತ್ತು ಇಲ್ದಿದ್ದು ಅಪ್ರೂಪ ಹುಡ್ಕಾಡಿ ಅಲ್ಲೋ ನನಗೆ ಏನ ಸಮಾಚಾರ ಈ ತಾತ ನೋಡಿ ಹೆಂಗ್ ಹೇಳುತ್ತೆ ತಾತ ಏನ್ ಗೊತ್ತಾ ಮತ್ತೆ ಆ ಗಿರೀಶ್ ಅಣ್ಣರ ಹೋಟ್ಲಲ್ಲಿ ಹೋಗ್ಬಿಟ್ಟು ಚಾರ್ಮುನನು ಬೋಂಡನೂ ತಗೊಂಬರೋಣ ಅಂತ ಕಣ್ತಾತ 20 ರೂಪಾಯಿ ದುಡ್ಡಿದ್ರೆ ಕೊಡ್ತಾತ ಒಂದ್ 20 ರೂಪಾಯಿ ದುಡ್ಡಿದ್ರೆ ತಿನ್ಕೊಂಬರ್ತೀನಿ. ಏಯ್ ಲೇ ಪಾಪ ತಗೊಳ್ಳ ಸುಮ್ನೆ ಕೋಳಿ ಕಟ್ ಮಾಡಿಸ್ಕೊಂಬಂದಿದ್ದೀನಿ ಹೋಗ್ ತಿನ್ನು ತಗ ನಿಮ್ಮ ಅಮ್ಮಯ್ಯನ ಹತ್ರ ಬಿರಿಯಾನಿನ ಕಬಾಬ್ ಏನೋ ಮಾಡಿಸ್ಕೊಳೋ ನಿಮ್ಮ ಅಮ್ಮಯ್ಯ ಭಾಳ ಚೆನ್ನಾಗಿ ಮಾಡುತ್ತೆ ಅದ್ ಮಾಡಿಸ್ಕೊಂಡು ತಿನ್ನುವಾಗ್ಲ ಅದೇ ಅಂತದ ಬೋಂಡಾ ಚರ್ಮುರಿ ಏನ್ ತಿಂತಿರ್ತೀಯ ದಿನಾಲೂನು ತಗ ಹೊಟ್ಟೆ ತುಂಬಾ ತಿನ್ನುವಾಗು ಇವು ಬೋಂಡಾ ಚರ್ಮುರಿ ತಿಂದ್ರೆ ಮತ್ ಊಟ ಮಾಡಲ್ಲ ನೀನು ನಾಳೆ ಬೇಕಾರೇನೆ ತಗೊಂಬರುವಂತೆ ಇವತ್ ಬೇಡ ಕಳ್ಳ ಇವತ್ತು ಹೋಗು ನಿಮ್ಮ ಅಮ್ಮಯ್ಯನ ಹತ್ರ ಏನಾರ ಮಾಡಿಸ್ಕೊಂಡು ತಿನ್ನುವಾಗು ಸುಮ್ನೆ. ಅಲ್ಕಣ್ತಾತ ನೀನು ಸರಿಯಾದವನು ನೀನು ಸರಿ ಬೇಡ ಬಿಡು ಅಲ್ಕಣ್ತಾತ ನೀನ್ ತಿಪ್ಟೂರಿಗೆ ಹೋಗಿರೋದು ನನ್ಗೆ ಮೊಟ್ಟೆ ಪಪ್ಸು ಏನಾರು ತಿನ್ನಕ್ಕೆ ಏನಾರು ಚಿಪ್ಸ್ ಏನಾರು ತಗೊಂಬರೋದಲ್ವಾ ಸುಮ್ನೆ ನನಗೆ ಹಂಗೆ ಬಂದ್ಬಿಟ್ಟಿದೀಯ ಈ ತಾತನ್ ಬರೀ ಮೋಸ ಇವತ್ತು ಪೆನ್ಷನ್ ದುಡ್ಡು ಬಿಡಿಸ್ಕೊಂಡ್ ಬಂದಿದೀಯ ಹೋಗ್ಬಿಟ್ಟು ನನ್ಗೆ ಏನು ತಗೊಂಬಂದಿಲ್ಲ ಈ ತಾತನ್ ಬರೀ ಮೋಸ ಅಷ್ಟೇನೇನೆ ನಾನು ಇವಾಗ್ಲೇ ಹೇಳ್ತಿದೀನಿ ನಾಳೆ ನನ್ಗೆ ಸ್ಕೂಲ್ ಮುಗಿಸ್ಕೊಂಡ್ ಬಂದಾದ್ಮೇಲೆ ಸಂಜೆ ಗಂಟ ಬೋಂಡಾ ಮತ್ತೆ ಚರ್ಮುರಿ ತಿನ್ನಕ್ಕೆ ದುಡ್ಡು ಕೊಡ್ಬೇಕು ಅಷ್ಟೇನೇನೆ ಇವಾಗ್ಲೇ ಹೇಳ್ತಿದೀನಿ. ಹ್ಞೂ ಕಣಪ್ಪ ಸ್ವಾಮಿ ಆಯ್ತು ಕೊಡ್ತೀನಿ ಹೋಗು ಕೊಡ್ದಂಗಿರ್ತೇನೇನೋ ನೀನು ಆರ್ಡರ್ ಮಾಡ್ಬಿಟ್ಟಿದ್ದಿಲ್ಲ ಕೊಡ್ಲೇಬೇಕು ಕೊಡ್ಲಿಲ್ಲ ಅಂದ್ರೆ ಸರಿ ಆಗಲ್ಲ ನಾಳೆ ಕೊಡ್ತೀನಿ ಈಗ ಹೋಗು ನಿಮ್ಮ ಅಜ್ಜಿ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮ ಅಮ್ಮಯ್ಯನ ಹತ್ರ ಅದೇನು ಮಾಡಿಸ್ಕೊಂಡು ತಿನ್ನು ಹೋಗು. ಓಹೋ ಅಜ್ಜಿ ಮತ್ತೆ ಅಮ್ಮ ಹಿಂಗೆ ನೀನ್ ಹೇಳ್ತೀನಜ್ಜಿ ಕಬಾಬುನು ಬಿರಿಯಾನಿ ಮಾಡ್ಕೊಡುವ ಅಂತ ಮತ್ತೆ ನಾನ್ ಹೇಳ್ದೆ ಅಂತ ಹೇಳ್ಬೇಡ ಮತ್ತೆ ಅಮ್ಮ ಬೈಯುತ್ತೆ ನಾವು ತಿನ್ಬೇಕು ನಿಮ್ಮ ಮಾವ ಹೇಳ್ತು ಅಂತ ಹೇಳಜಿ ಅವಾಗ ಮಾಡುತ್ತೆ ಪ್ಲೀಸ್ ಕಣಜಿ ಹೇಳಜಿ ನೀನ್ ಹೇಳಿದ್ರೆ ಅಮ್ಮಯ್ಯ ಮಾಡುದ್ ಕಣಜಿ ಹೇಳಜಿ. ಏ ಪಾಪ ಅದ್ ಯಾಕ್ಲಂಗಾಡ್ತೀಯ ನಿನ್ಗೇನೆ ಮಾಡೋದಲ್ವೇನೋ ನಿನಗ್ ತಿನ್ನೋದಕ್ಕೇನೆ ನಿಮ್ಮ ಅಮ್ಮಯ್ಯ ಹೇಳ್ಬಿಟ್ಟು ತರ್ಸಿರೋದು ಅಂತದ್ರಲ್ಲಿ ನಿನಗ್ ಮಾಡ್ಕೊಡಲ್ಲ ಅನ್ನತ್ತೇನೋ ನಿಮ್ಮ ಅಮ್ಮಯ್ಯ ಸುಮ್ನೆ ಯಾಕೆ ನಿಮ್ಮ ಅಮ್ಮಯ್ಯನ ಮೇಲೆ ಹೇಳ್ತೀಯ ಹೇಳ್ ಮಾಡಿಸ್ಕೊಡ್ತೀನಿ ನಡಿ ಇನ್ ಸಾಕು ನೀನ್ ತಿನ್ನೋದ್ ಹೆಚ್ಚ ನಾವ್ ಮಾಡ್ಕೊಡೋದ್ ಹೆಚ್ಚ ನಡಿಯ ಇನ್ ಸಾಕು ಅಮ್ಮ ಹಿಂಗ್ ಮಾಡ್ಕೊಡಕ್ ಹೇಳಂತ ಬೇರೆ ಹೇಳ್ತಾನೆ ಇವನು ನಡಿ ಹೇಳ್ತೀನಿ ನಡಿ ಮಾಡ್ಕೊಡುತ್ತೆ. ನನ್ ಮುದ್ದು ಅಜ್ಜಿ ಐ ಲವ್ ಯು ಅಜ್ಜಿ ಥ್ಯಾಂಕ್ಸ್ ಕಣಜ್ಜಿ ಇವತ್ ಕೋಳಿ ಸಾರಿಂದ ಕಬಾಬುನು ಬಿರಿಯಾನಿ ಎಲ್ಲ ತಿನ್ನೋದೇನೆ ಎಷ್ಟ್ ಚೆನ್ನಾಗಿರುತ್ತೆ ತಿನ್ನಂಗೆ ಸಖತ್ತಾಗಿರುತ್ತೆ ಕಣಜ್ಜಿ ನಡಿಯಜ್ಜಿ ಬಿಡ್ಮೇಲೆ ಮಾಡೋದ್ ನಡಿಯಜ್ಜಿ.